ಭೀಮನಡೆ ನ್ಯೂಸ್ ಕನ್ನಡಗೆ ಸ್ವಾಗತ. ರಾಯಚೂರು ಜಿಲ್ಲೆ ಲಿಂಗಸ್ಕೂರು ತಾಲೂಕಿನ ಗುರುಗುಂಟ ಗ್ರಾಮದ ಉನ್ನತೀಕರಿಸಿದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಸ್ವಚ್ಛತೆಯ ಸಮಸ್ಯೆ ಎದ್ದು ಕಾಣುತ್ತಿದೆ. ಇಲ್ಲಿನ ಅಧಿಕಾರಿಗಳು ಮೌನ ವಹಿಸಿದ್ದಾರೆ ಏಕೆ? ಇದರ ಬಗ್ಗೆ ಅಲ್ಲಿನ ಆಯುಷ್ಮಾನ್ ಅಧಿಕಾರಿಗಳನ್ನು ವಿಚಾರಿಸಿದ್ದಾಗ ಡಾಕ್ಟರ್ ವೀರೇಶ್ ರೆಡ್ಡಿರವರು ಸ್ವಚ್ಛತೆ ಕಾರ್ಯ ಡಿ ಗ್ರೂಪ್ ಸಿಬ್ಬಂದಿಗಳಿಗೆ ವಹಿಸಿದ್ದೇವೆ ಎಂದು ಹೇಳಿದ್ದರು. ಇಲ್ಲಿನ ಬಾಣಂತಿಯರ ಕೊಠಡಿಯಲ್ಲಿ ಬೆಡ್ಶೀಟ್ಗಳಿಗೆ ಹಾಸಲೆಗಳೇ ಇಲ್ಲ. ಬಂದ ರೋಗಿಗಳು ತಮ್ಮ ತಮ್ಮ ಮನೆಯಿಂದ ಹಾಸಿಕೊಳ್ಳುವ ಹಾಗೂ ಒದಿಕೆಗೆ ಮನೆಯಿಂದಾನೇ ಹಾಸಿಗೆ ತೆಗೆದುಕೊಂಡು ಬರುವ ಪರಿಸ್ಥಿತಿ ಎದುರಾಗಿದೆ. ಬಾಣಂತಿಯರ ಕೊಠಡಿಯ ಕಸ ವಿಲೇವಾರಿಯಾಗದೆ ಅದರಿಂದ ಕಸ ಬಿದ್ದಿದ್ದು ಇಲ್ಲಿ ನಾವು ನೋಡಬಹುದಾಗಿದೆ. ಇದರಿಂದ ಕೊಠಡಿಗಳು ಗಬ್ಬು ನಾರುತ್ತಿದ್ದು ಇನ್ನಷ್ಟು ರೋಗ ಹರಡುವ ಭೀತಿ ಎದುರಾಗಿದೆ. ರಾತ್ರಿ ಹೊತ್ತು ಡೆಲಿವರಿಗೆ ಅಂತ ಆಸ್ಪತ್ರೆಗೆ ಬಂದಾಗ ಬಾಣಂತಿಯರ ಜೊತೆ ಬಂದ ಪಾಲಕರು ಏನಾದರೂ ಪ್ರಶ್ನೆ ಮಾಡಿದ್ದಾಗ ಇಲ್ಲಿನ ಸಿಬ್ಬಂದಿಗಳು ಮುಂದಕ್ಕೆ ಕಳಿಸುವ ಪ್ರಯತ್ನ ಮಾಡುತ್ತಾರೆ. ಇಲ್ಲಿ ರೋಗಿಗಳಿಗೆ ಸ್ನಾನದ ರೂಮ್ನಲ್ಲಿ ಪೈಪ್ ಲಾಕ್ ಆಗಿದ್ದು ಬಡ ರೋಗಿಗಳಿಗೆ ತುಂಬ ತೊಂದರೆ ಉಂಟಾಗಿದೆ. ಗುರುಗುಂಟ ಸುತ್ತಮುತ್ತಲಿನ 24 ಹಳ್ಳಿಗಳಿಗೆ ಒಂದೇ ಆರೋಗ್ಯ ಕೇಂದ್ರವಿದ್ದು ಇಲ್ಲಿನ ಆರೋಗ್ಯ ಕೇಂದ್ರದಲ್ಲಿ ಸಿಬ್ಬಂದಿಯ ಕೊರತೆ ಹೆಚ್ಚು ಕಾಣುತ್ತಿದ್ದು ಹೆಚ್ಚಿನ ಚಿಕಿತ್ಸೆಗಳಿಗಾಗಿ ತಾಲೂಕು ಆಸ್ಪತ್ರೆ ಹೋಗುವ ಪರಿಸ್ಥಿತಿ ಎದುರಾಗಿದೆ. ಇಲ್ಲಿ ಹಲವಾರು ಬಾರಿ ಉಗ್ರ ಹೋರಾಟದ ಮುಖಾಂತರ ಮೇಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರೂ ಯಾವುದೇ ಸಮಸ್ಯೆಗೆ ಶಾಶ್ವತ ಪರಿಹಾರಕ್ಕೆ ಮೇಲಾಧಿಕಾರಿಗಳು ಕೈಗೊಂಡಿಲ್ಲ ಎಂದು ಕನ್ನಡ ಸೇನೆ ಕರ್ನಾಟಕ ತಾಲೂಕು ಅಧ್ಯಕ್ಷರಾದ ಶಿವು ಕೆಂಪ ಇವರು ಆರೋಪಿಸಿದ್ದಾರೆ. ಇದರ ಬಗ್ಗೆ ಕೂಡಲೇ ಮೇಲಾಧಿಕಾರಿಗಳು ಕ್ರಮ ಕೈಗೊಳ್ಳದೆ ಹೋದರೆ ಮುಂದೆ ಬಹುದೊಡ್ಡ ಹೋರಾಟಕ್ಕೆ ಕರೆ ನೀಡಿದ್ದಾರೆ. ವರದಿ ಶಿವು ಅಡಿಕೇರ್, ಗುರುಗುಂಟ. ಸ್ಮೆಲ್ ಹೊಡಿತದಲ್ಲ ಮರ. ಏನಾಗಿದೆ ಇಲ್ಲಿ? ಯಾವಾಗ ಕೆಲಸ ಮಾಡ್ತಾ ಇಲ್ಲ. ಇವತ್ತು ಡಾಕ್ಟರ್ ಇರ್ಬೋದು, ಇವತ್ತು ಡಿ ಸಿ ಇರ್ಬೋದು, ಇವತ್ತು ಯಾರು ಜವಾಬ್ದಾರಿಯಿಂದ ಕೆಲಸ ಮಾಡ್ತಿದ್ದಾರೆ. ಈ ಥರ ಹೊರಿಸಿದೆ, ಈ ಥರ ಡಬ್ಬಿ ಬಿದ್ದಿದ್ದೆಲ್ಲ ಹೊರಿಸಿದೆ, ವಾಮಿಟ್ ಮಾಡಿದೆ, ಎಲ್ಲ ರೂಮ್ ಹತ್ರ ಬಿದ್ದಿದೆ. ಈ ಥರ ಬೇಜವಾಬ್ದಾರಿ ಇದೆ. ಈ ತಕ್ಷಣ ಇವರನ್ನ ತಕ್ಷಣ ತಗೊಳ್ಳಾಗಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ನಾವು ಉಗ್ರವಾದ ಹೋರಾಟ ಹಮ್ಮಿಕೊಳ್ಳಬೇಕಾಗ್ತದೆ. ಕನ್ನಡ ಸೇನೆ ಕರ್ನಾಟಕ ತಾಲೂಕು ಅಧ್ಯಕ್ಷರು ಶಿವಕುಮಾರ್. ಡಾಕ್ಟ್ರಿಗೇನು ಭೇಟಿಯಾಗಿದ್ರಾ? ಡಾಕ್ಟ್ರು ಇಲ್ಲಿದ್ದವರು ಭೇಟಿಯಾಗಿದ್ರಂತ. ಇಲ್ಲಿ ಇರುವಂಥ ಡಾಕ್ಟ್ರಿಗೆ ಭೇಟಿ ನೀಡಿದ್ರಾ ನೀವು? ನಾವು ನೀವೆಲ್ಲ ಇಲ್ಲಿದ್ದವರು ಸಿಬ್ಬಂದಿ ಭೇಟಿ ಆದಂತೆ ನಾವು ಹೇಳಕ್ಕಾಗಲ್ಲ, ನೀವು ಹೇಳ್ಬೇಕಂತ ಹೇಳಿರ್ತಾರೆ. ಯಾರಿಗೆ ಹೇಳ್ಬೇಕಂತೆ? ನಾವು ಹೇಳ್ಬೇಕು, ಸಿಬ್ಬಂದಿಗಳು ತಾವು ಮಾತಾಡ್ಕೊಂಡು ಕೆಲಸ ಮಾಡ್ಬೇಕಂತೀವಿ. ನಾವು ಹೇಳಕ್ಕಾಗಲ್ಲ ಅಂತ ಡಾಕ್ಟ್ರಿ. ಅಂದ್ರೆ ತಾವು ಹಿರಿಯರಾಗಿ ಹೇಳಕ್ಕೆ ಮತ್ತೆ ಯಾರು ಇಲ್ಲಿ ಡಾಕ್ಟರ್ ಇದ್ದಾರಲ್ಲ, ಇದ್ದಾರೆ, ಡಾಕ್ಟರ್ ಇದ್ದಾರೆ. ಹೇಳ್ರಿ, ಹೋಗೋಣ, ಏನಂತಾರೆ ಕೇಳೋಣ. ಸರ, ಇಂಥ ಅಸ್ತವ್ಯಸ್ತಲಿಂದ ಕೂಡ್ಯದ ಕಸ ಎಲ್ಲಿ ಅಂದರಲ್ಲಿ ಚೆಲ್ಲಿ ಬಿದ್ದಿದೆ. ಯಾರು ಬರ್ತಾರೆ? ದೊಡ್ಡವರಿದ್ದಾರೆ, ಅವರೇ. ನಾವು ಬಂದ್ಮೇಲೆ ನಾ ಬಂದೀನಿ, ಅವರೇ ಇಲ್ಲೇ ಇದ್ದಾರೆ, ಕೇಳೋರು. ಅಪ್ಪ ಹೆಂಗ್ರಿ ನೀವು ಡಾಕ್ಟರ್ ಹೇಳಕ್ ಬಂದ್ರೆ ಇಲ್ಲೇ ಇದ್ದಾರೆ, ಅವರು ಇಲ್ಲೇ ಇದ್ದಾರೆ ಅವರು.